ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಅಟ್ ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನೀವು ಕೇಳಿದಂಗೆ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ ಇಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನಾವು ನೋಡೋಕ್ಕಿದ್ವಿ. ಸೊ ಈ ಒಂದು ವಿಡಿಯೋಲಿ ನಾವು MCQ ಟೈಪ್ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ನೋಡೋಕ್ಕಿದ್ರಿ. ಓಕೆನಾ? ಸೊ ಈ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್, ಕೊನೆ ತನಕ ನೋಡಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ MCQ ಟೈಪ್ ಕ್ವೆಶ್ಚನ್ಸ್ ಇಂದ ಶುರು ಮಾಡೋಣ. First question. Seeing Don Anselmo's old coat green and faded, the author suddenly thought of. So, ಈ ಒಂದು ಡಾನ್ ಅನ್ಸೆಲ್ಮೋದು ಹಳೆ ಗ್ರೀನ್ ಕೋಟ್ ನೋಡಬೇಕಾದ್ರೆ ಯಾರು ಆಥರ್ಗೆ ನೆನಪು ಬಂದಿದ್ರು ಅಂತ ಕೇಳಿದ್ದಾರೆ. ಸೊ ನೋಡೋಣ ಆಪ್ಷನ್ಸ್. ಆಪ್ಷನ್ ಎ ಚಾಪ್ಲಿನ್, ಬಿ ಅಮೆರಿಕನ್ಸ್, ಸಿ ಜಾನಿಟರ್, ಡಿ ಸೆನೇಟರ್ ಕಾರ್ಟನ್. ಸೊ ಯಾರು ನೆನಪು ಬಂದಿದ್ರು ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಆಪ್ಷನ್ ಡಿ, ಸೆನೇಟರ್ ಕಾರ್ಟನ್. ಓಕೆನಾ? ಸೊ ಸೆಕೆಂಡ್ ಕ್ವೆಶ್ಚನ್ ಓದೋಣ. ಡಾನ್ ಅನ್ಸೆಲ್ಮೋ ಸೋಲ್ಡ್ ಇಸ್ ಲ್ಯಾಂಡ್ ಬಟ್ ಹಿ ಡಿಡ್ ನಾಟ್ ಸೆಲ್ ಇಸ್. ಸೊ ಈ ಒಂದು ಡಾನ್ ಅನ್ಸೆಲ್ಮೋ ಲ್ಯಾಂಡ್ನ ಸೆಲ್ ಮಾಡಿದ್ರು, ಆದರೆ ಯಾವುದನ್ನು ಮಾರಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಎ ಟ್ರೀಸ್, ಬಿ ಹೌಸ್, ಸಿ ಫಾರ್ಮ್, ಡಿ ಜ್ಯುವೆಲ್ಸ್. ಸೊ ಆನ್ಸರ್ನ ನೋಡೋಣ. ಏನು ಆನ್ಸರು? ಆನ್ಸರ್ ಇಸ್ ಆಪ್ಷನ್ ಎ ಟ್ರೀಸ್. ಸೊ ಅವರು ಜಮೀನ ಮಾತ್ರ ಮಾರಿದ್ರು, ಆದರೆ ಏನನ್ನ ಮಾರಿಲ್ಲ, ಅವರು ಅಲ್ಲಿರುವ ಟ್ರೀಸ್ನ ಅವರು ಮಾರಿಲ್ಲ. ಯಾಕಂದರೆ ಆ ಟ್ರೀಸು ಅವ್ರದ್ದಲ್ಲ, ಅದು ಯಾರ್ದು? ಆ ಒಂದು ರಿಯೋ ಎನ್ ಮೀಡಿಯೋಲಿರುವ ಚಿಕ್ಕ ಮಕ್ಕಳದು ಅಂತ ಅವರು ಹೇಳೋದು ನಾವು ನೋಡ್ತೀವಿ. ಓಕೆನಾ? ಸೊ ಡಾನ್ ಅನ್ಸೆಲ್ಮೋ ಟುಕ್ ಓನ್ಲಿ $1,200 ಫಾರ್ ದ ಲ್ಯಾಂಡ್ ಫೈನಲಿ ಬಿಕಾಸ್. ಸೊ ಈ ಒಂದು ಜಮೀನ್ಗೆ ಅವರು ಬರೀ $1,200 ಮಾತ್ರ ಈಸ್ಕೊಂಡಿದ್ರು. ಯಾಕೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ದ ಸ್ಟೋರಿ ಟೆಲ್ಲರ್ ಫೇಲ್ಡ್ ಟು ಚೇಂಜ್ ಹಿಸ್ ಪ್ರಿನ್ಸಿಪಲ್ಸ್, ದಿ ಅಮೆರಿಕನ್ಸ್ ವೇರ್ ಗುಡ್ ಪೀಪಲ್, he was very rich and was not in need of money, D, he was a man of principle. So answer nodana. Answer is option D, e Don Anselmo was a man of principle. Okay, so fourth question gogana. A piece of land in which fruits trees are grown is known as. ಸೊ ಈ ಒಂದು ಗಿಡಗಳು ಮತ್ತು ಮರಗಳು ಮತ್ತು ಫ್ರೂಟ್ಸ್ಗಳೆಲ್ಲ ಗ್ರೋ ಮಾಡುವ ಸ್ಥಳಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಗ್ಲಾಸರಿಯಿಂದ ಬಂದಿರೋ ಕ್ವೆಶ್ಚನ್. ನೋಡೋಣ ಆನ್ಸರ್ಸ್. ಆಪ್ಷನ್ ಎ ಕ್ರೀಕ್, ಆಪ್ಷನ್ ಬಿ ರಾಂಚ್, ಆಪ್ಷನ್ ಸಿ ಆರ್ಚರ್ಡ್, ಆಪ್ಷನ್ ಡಿ ಮೆಡಾವ್. ಸೊ ಆನ್ಸರ್ ನೋಡಬೇಕಾದ್ರೆ ಆನ್ಸರ್ ಇಸ್ ಆಪ್ಷನ್ ಸಿ ಆರ್ಚರ್ಡ್. ಸೊ ಸ್ಟೂಡೆಂಟ್ಸ್, ಈ ರೀತಿ 1 ಮಾರ್ಕ್ ಕ್ವೆಶ್ಚನ್ಸು MCQ ಟೈಪಲ್ಲಿ ನೀವು ಓದ್ಕೊಂಡ್ರೆ ಈ ಒಂದು ಪಾಠದಲ್ಲಿರುವ ಡೀಟೇಲ್ಸ್ ಕೂಡ ನೀವೇನು ಮಾಡ್ಕೊತೀರಾ, ಅರ್ಥ ಮಾಡ್ಕೊತೀರಾ. ಓಕೆನಾ? ಸೊ ಮುಂದೆ ಹೋಗೋಣ. ಮುಂದೆ 2 ಮಾರ್ಕ್ ಕ್ವೆಶ್ಚನ್ಸ್ ಹೆಂಗೆ ಬರುತ್ತೆ ಅಂತ ಕೇಳೋಣ, ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕಂತ ನಾವು ನೋಡೋಣ. ಓಕೆನಾ? ಸೊ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶ್ಚನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಜನರಾಸಿಟಿ? ಇದಂತೂ ತುಂಬಾ ಕಾಮನ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ನೀವು ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ನೋಡಬೇಕಾದ್ರೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಪೇಪರ್ ನೋಡಬೇಕಾದ್ರೆ ಕೆಲವೊಂದು ಸತಿ ಸೇಮ್ ಕ್ವೆಶ್ಚನು ಡಿಫ್ರೆಂಟ್ ಟೈಪ್ಸ್ ಆಗಿ ಕೇಳಿದ್ದಾರೆ. ಓಕೆನಾ? ಸೊ ಈ ಒಂದು ಕ್ವೆಶ್ಚನು ನೀವು ಮೆಮರೈಸ್ ಮಾಡ್ಕೊಳ್ಳಿ, ಇದಂತೂ ಖಂಡಿತ ಕೇಳ್ತಾರೆ. ಸೊ ಲೆಟ್ ಅಸ್ ಲುಕ್ ಅಟ್ ದಿ ಆನ್ಸರ್. ಓಕೆನಾ? ಡಾನ್ ಅನ್ಸೆಲ್ಮೋ ಹ್ಯಾಡ್ ಸೋಲ್ಡ್ ಇಸ್ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ ಓನ್ಲಿ $1,200 ವೆನ್ ದ ಲ್ಯಾಂಡ್ ವಾಸ್ ವರ್ತ್ ಮಚ್ ಮೋರ್. ಸೊ ಅವ್ರ ಜಮೀನು $1,200ಗಿಂತ ಹೆಚ್ಚಿತ್ತು, ಆದರೆ ಕೂಡ ಅವ್ರು ಏನು ಮಾಡಿದ್ರು, ಬರೀ $1,200 ಮಾತ್ರನೇ ನಾನು ಈಸ್ಕೊತೀನಿ ಅಂತ ಅವರು ಹೇಳಿದರು. ಯಾಕಂತ ಕೇಳಬೇಕಾದ್ರೆ ಅವರು ಒಂದು ಸತಿ ಒಪ್ಪಿಗೆ ಮಾಡಿಕೊಂಡ್ರೆ, ಒಂದು ಸತಿ ಅವರು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಅದನ್ನು ಬಿಟ್ಟು ಅವ್ರು ಏನು ಮಾಡಿಲ್ಲ, ಚೇಂಜ್ನ ಮಾಡಿಲ್ಲ ಅಂತ ನಾವು ನೋಡ್ತೀವಿ. ಓಕೆನಾ? ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಫಾರ್ ದಿ ಅಡಿಷನಲ್ ಲ್ಯಾಂಡ್. ಹಿ ಆಲ್ಸೋ ಪ್ಲಾಂಟೆಡ್ ಟ್ರೀಸ್ ಫಾರ್ ಎವ್ರಿ ಚೈಲ್ಡ್ ಬಾರ್ನ್ ಇನ್ ರಿಯೋ ಎನ್ ಮೀಡಿಯೋ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಸೊ ಯಾವುದಾದ್ರೂ ಆ ರಿಯೋ ಎನ್ ಮೀಡಿಯೋಲಿ ಒಂದು ಮಗು ಹುಟ್ಟಬೇಕಾದ್ರೆ ಆ ಮಗುಗೋಸ್ಕರ ಏನು ಮಾಡಿದ್ರು, ಈ ಡಾನ್ ಅನ್ಸೆಲ್ಮೋ ಒಂದು ಟ್ರೀನ ಅವ್ರು ಏನು ಮಾಡ್ತಿದ್ರು, ಪ್ಲಾಂಟ್ ಮಾಡ್ತಿದ್ರು. ಆ್ಯಂಡ್ ಕನ್ಸಿಡರ್ ದ ಚಿಲ್ಡ್ರನ್ ಆಸ್ ದ ಓನರ್ಸ್ ಆಫ್ ದ ಟ್ರೀಸ್. ಇದಂತೂ ಅವ್ರಿಗಿರುವ ಒಳ್ಳೆ ಗುಣ ಅಂತ ನಾವು ನೋಡ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇವ್ರನ್ನ ಮ್ಯಾನ್ ಆಫ್ ಜನರಾಸಿಟಿ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನು. ಸೊ ಇದನ್ನು ನೀವು ನೆನ್ಪಿಟ್ಲೇರಬೇಕು. ಓಕೆನಾ? ಸೆಕೆಂಡ್ ಕ್ವೆಶ್ಚನ್, ಲೆಟ್ಸ್ ರೀಡ್. ವೈ ಡಿಡ್ ದಿ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಸೊ ಈ ಒಂದು ಡಾನ್ ಅನ್ಸೆಲ್ಮೋ ಯಾಕೆ ಎಕ್ಸ್ಟ್ರಾ ಮನಿನ ಈಸ್ಕೊಂಡಿಲ್ಲ ಅಂತ ಕೇಳಿದ್ದಾರೆ, ಬರೀ $1,200 ಮಾತ್ರ ಯಾಕೆ ಈಸ್ಕೊಂಡಿದ್ರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನಾವು ನೋಡೋಣ. ಓಕೆನಾ? ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹಿ ಕೇರ್ಡ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಪೀಪಲ್ ಲಿವಿಂಗ್ ಆನ್ ಇಟ್. He had agreed to sell his land to the Americans because he thought they were good people, not because he wanted money. Therefore he refused to take extra money for the additional land. ಸೊ ಅವ್ರು ಏನು ಮಾಡಬೇಕಾದ್ರೆ ಅವ್ರು ಬಂದು ಈ ಅಮೇರಿಕನ್ಸ್ ಎಂಬ ಜನ ಒಳ್ಳೆ ಜನ ಅಂತ ಅನ್ಕೋಬಿಟ್ಟು ಅವ್ರು ಏನು ಮಾಡಿದ್ರು, ಆ ಒಂದು ಲ್ಯಾಂಡ್ನ ಎಷ್ಟು ಪ್ರೈಸ್ ಕೊಟ್ಟಿದ್ರು ಅಷ್ಟು ಪ್ರೈಸ್ಗೆ ಮಾರಕ್ಕಿದ್ರು. ಸೊ ಆ ಒಂದು ಎಕ್ಸ್ಟ್ರಾ ಲ್ಯಾಂಡು ಇತ್ತಲ್ಲ, ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿಲ್ಲ, ಎಕ್ಸ್ಟ್ರಾ ದುಡ್ಡನ್ನ ಅವರು ಈಸ್ಕೊಂಡಿಲ್ಲ. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೆಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಜಸ್ಟಿಫೈ ದ ಸ್ಟೇಟ್ಮೆಂಟ್. ಸೊ ಈ ಒಂದು ಡಾನ್ ಅನ್ಸೆಲ್ಮೋ ಅವ್ರ ಚಿಲ್ಡ್ರನ್ ಮೇಲೆ ಕೇರ್ ಇತ್ತು, ರಿಯೋ ಎನ್ ಮೀಡಿಯೋ ಲ್ಯಾಂಡ್ ಮೇಲೆ ಅವ್ರಿಗೆ ಕೇರ್ ಇತ್ತು. ಸೊ ಈ ಒಂದು ಸ್ಟೇಟ್ಮೆಂಟ್ನ ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನಾವು ನೋಡೋಣ. ಡಾನ್ ಅನ್ಸೆಲ್ಮೋ ಟಿಲ್ ದ ಲ್ಯಾಂಡ್ ದಟ್ ವಾಸ್ ವರ್ಕ್ಡ್ ಆನ್ ಬೈ ಹಿಸ್ ಆನ್ಸೆಸ್ಟರ್ಸ್ ಆ್ಯಂಡ್ ಅಗ್ರಿ ಟು ಸೆಲ್ ಇಟ್
ಟು ದಿ ಅಮೆರಿಕನ್ಸ್ ಓನ್ಲಿ ಬಿಕಾಸ್ ಹಿ ಬಿಲೀವ್ ದೇ ವರ್ ಗುಡ್ ಪೀಪಲ್. ಅವ್ರಿಗೆ ದುಡ್ಡಿಗೋಸ್ಕರ ಅವಶ್ಯಕತೆ ಇರಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಈ ಒಂದು ಲ್ಯಾಂಡ್ನ ಅಮೆರಿಕನ್ಸ್ಗೆ ಯಾಕೆ ಕೊಡೋಕೆ ರೆಡಿ ಇದ್ರು ಅಂದರೆ ಅವರು ಅಮೆರಿಕನ್ಸ್ ಒಳ್ಳೆ ಜನ ಅಂತ ಅನ್ಕೋಬಿಟ್ಟು ಕೊಡೋಕೆ ರೆಡಿ ಇದ್ರು. ಓಕೆನಾ. ನೆಕ್ಸ್ಟ್, he even refused to take extra money for additional land. ಸೊ ಅವರು ಈ ಒಂದು ಎಕ್ಸ್ಟ್ರಾ ಲ್ಯಾಂಡ್ಗೆ ಎಕ್ಸ್ಟ್ರಾ ಮನಿನ ಅವರು ಈಸ್ಕೊಂಡಿಲ್ಲ ಅಂತ ನಾವು ನೋಡಿದ್ವಿ. ಸೊ ಈ ಒಂದು ಎಕ್ಸ್ಟ್ರಾ ಲ್ಯಾಂಡ್ಗೆ ಅವರು ಎಕ್ಸ್ಟ್ರಾ ಮನಿನ ಈಸ್ಕೊಂಡಿಲ್ಲ ಅಂತ ನಾವು ನೋಡ್ತೀವಿ. ಕೊನೆಗೆ, ಡಾನ್ ಅನ್ಸೆಲ್ಮೋ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ಎವ್ರಿ ಚೈಲ್ಡ್ ದಟ್ ವಾಸ್ ಬಾರ್ನ್ ಹ್ಯಾಸ್ he ಕನ್ಸಿಡರ್ಡ್ ದೆಮ್ ಹ್ಯಾಸ್ ಇಸ್ ಸಾಬ್ರಿನೋಸ್ ಆ್ಯಂಡ್ ನೀಟಿಯೋಸ್. ಸೊ ಇವ್ರೇನು ಮಾಡಿದ್ರು ಅಂದರೆ ಆ ಒಂದು ರಿಯೋ ಇನ್ ಮೀಡಿಯಾಲಿರುವ ಒಂದು ವ್ಯಕ್ತಿಗೆ ಮಗು ಆಗಬೇಕಾದ್ರೆ ಆ ಮಗುಗೋಸ್ಕರ ಏನು ಮಾಡ್ತಿದ್ರು, ಅವ್ರ ಲ್ಯಾಂಡಲ್ಲಿ ಆ ಮಗುಗೋಸ್ಕರ ಒಂದು ಟ್ರೀನ ಪ್ಲಾಂಟ್ ಮಾಡ್ತಿದ್ರು. ಸೊ ಆ ಟ್ರೀ ಬಂದು ಯಾರಿಗೆ ಓನರ್ಶಿಪ್ ಕೊಟ್ಟಿದ್ರು, ಆ ಒಂದು ಮಗುಗೆ ಓನರ್ಶಿಪ್ ಕೊಟ್ಟಿದ್ರು ಅಂತ ನಾವು ನೋಡ್ತೀವಿ. ಓಕೆನಾ. ಸೊ ಹಂಗೆ ಮುಂದೆ ಹೋಗೋಣ. ರೈಟ್. ಸೊ ಈಗ ಎಕ್ಸ್ಟ್ರಾ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅಂತ ನೋಡೋಣ. ಇನ್ನೊಂದ್ಸತಿ ಹೇಳ್ತೀನಿ, ನೋಡ್ಕೊಳ್ಳಿ. ಎಕ್ಸ್ಟ್ರಾ ಕ್ವಶನ್ಸ್ ಅದು ತುಂಬಾ ಇಂಪಾರ್ಟೆಂಟು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಬೇಕಾದ್ರೆ ಈ ಒಂದು ಚಾಪ್ಟರಿಂದ ಖಂಡಿತ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ 2020. ಸೊ ಈ 2020 ಇಯರಿಂದ ನೀವು ನೋಡಬೇಕಾದ್ರೆ ಈ ಒಂದು ಚಾಪ್ಟರಿಂದ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಸೊ ಪ್ಲೀಸ್ ಪೇ ಅಟೆನ್ಷನ್. ಮುಂದೆ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್. ರೈಟ್. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇನ್. ಒಂದಿನ ಇವರು ವಾಪಸ್ ಬಂದರು ಆಫೀಸ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ನ ನಾವು ನೋಡೋಣ. ಹೂ ಡಸ್ ದೇ ರಿಫರ್ ಟು. ಸೊ ಈ ಸ್ಟೇಟ್ಮೆಂಟಲ್ಲಿರುವ ದೇ ಯಾರಿಗೆ ರಿಫರ್ ಆಗ್ತಿತ್ತು ಅಂತ ಕೇಳಿದ್ದಾರೆ. ನೋಡೋಣ. ದೇ ರೆಫರ್ಸ್ ಟು ದಿ ಅಮೆರಿಕನ್ಸ್ ಹೂ ಬಾಟ್ ಡಾನ್ ಅನ್ಸೆಲ್ಮಸ್ ಹೌಸ್ ಆ್ಯಂಡ್ ಲ್ಯಾಂಡ್. ಸೊ ಯಾರಿದು ದೇ? ಈ ದೇ ಬಂದು ಯಾರು? ಈ ದೇ ಬಂದು ಅಮೇರಿಕನ್ಸ್ ಅಂತ ನೋಡ್ತೀವಿ. ಓಕೆನಾ. ನೆಕ್ಸ್ಟ್, ಹೂ ಡಿಡ್ ದೇ ಕಂಪ್ಲೇಂಟ್ ಅಬೌಟ್. ಸೊ ಯಾರ ಬಗ್ಗೆ ಅವರು ಕಂಪ್ಲೇಂಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಆನ್ಸರ್, ದೇ ಕಂಪ್ಲೇಂಟ್ ಅಬೌಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. ಸೊ ರಿಯೋ ಇನ್ ಮೀಡಿಯೋಲಿರುವ ಚಿಲ್ಡ್ರನ್ ಮೇಲೆ ಯಾರು ಮಾಡಿದ್ರು? ಇವರು ಕಂಪ್ಲೇಂಟ್ನ ಮಾಡಿದ್ರು. ಥರ್ಡ್ ಕ್ವೆಶ್ಚನ್, ವಾಟ್ ವಾಸ್ ದ ಕಂಪ್ಲೇಂಟ್? ಕಂಪ್ಲೇಂಟ್ ಏನಿತ್ತು? ಏನಾಗಿತ್ತು ಕಂಪ್ಲೇಂಟು? ಆನ್ಸರ್ ನೋಡೋಣ. ದ ಕಂಪ್ಲೇಂಟ್ ವಾಸ್ ದಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ವೇರ್ ಓವರ್ ರನ್ನಿಂಗ್ ದ ಪ್ರಾಪರ್ಟಿ. ಸೊ ಈ ರಿಯೋ ಇನ್ ಮೀಡಿಯೋಲಿರುವ ಚಿಲ್ಡ್ರನ್ ಏನು ಮಾಡ್ತಿದ್ರು? ಆ ಪ್ರಾಪರ್ಟಿನ ಓವರ್ ರನ್ ಮಾಡ್ತಿದ್ರು. ಆ ಪ್ರಾಪರ್ಟಿನ ಅವ್ರು ಏನು ಮಾಡ್ತಿದ್ರು? ಹಾಳಾಗ್ತಿದ್ರು ಅಂತ ನಾವು ನೋಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. He signed the deed and took the money but refused to take more than the amount agreed upon. So ಈ ಒಂದು ಸ್ಟೇಟ್ಮೆಂಟ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಹಿಯರ್ಸ್ ದ ಫಸ್ಟ್ ಕ್ವಶನ್. ಹೂ ಡಸ್ ಹಿ ರಿಫರ್ ಟು? ಹಿ ಯಾರಿಗೆ ರೆಫರ್ ಆಗ್ತಿತ್ತು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ನೋಡೋಣ. ಹಿ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ, ದ ಫಾರ್ಮರ್ ಲ್ಯಾಂಡ್ ಓನರ್. ಸೊ ಇವರು ಹಳೆ ಲ್ಯಾಂಡ್ ಓನರ್ ಆಗಿರುವ ಈ ಡಾನ್ ಅನ್ಸೆಲ್ಮಗೆ ರೆಫರ್ ಆಗ್ತಿದೆ ಈ ಹಿ ಅಂತ ನಾವು ನೋಡ್ತೀವಿ. ಹೌ ಮಚ್ ಮನಿ ಡಿಡ್ ಹಿ ಟೇಕ್? ಸೊ ಎಷ್ಟು ಹಣ ಈಸ್ಕೊಂಡಿದ್ರು ಅವರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಡಾನ್ ಅನ್ಸೆಲ್ಮೋ ಅಗ್ರಿ ಟು ಸೆಲ್ ಹಿಸ್ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200. ಸೊ ಎಷ್ಟಿಗೆ ಮಾರಿದ್ರು ಅವರು ಆ ಲ್ಯಾಂಡ್ನ? $1,200ಗೆ ಮಾತ್ರ ಅವರು ಮಾರಿದ್ರು ಅಂತ ನಾವು ನೋಡ್ತೀವಿ. ಓಕೆ. ಥರ್ಡ್ ಕ್ವೆಶ್ಚನ್, ವೈ ಡಿಡ್ ಹಿ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಎಕ್ಸ್ಟ್ರಾ ಮನಿ ಅವ್ರು ಯಾಕೆ ಈಸ್ಕೊಂಡಿಲ್ಲ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಇದಂತೂ ನಾವು ಕೆಲವು ಸತಿ ನೋಡ್ತಿದ್ದೀವಿ. ಸೊ ಲೆಟ್ಸ್ ಲುಕ್ ಅಟ್ ದಿ ಆನ್ಸರ್. He did it because he believed that the Americans were good people. Moreover, he was a man of principle. He didn't give in to the temptation of more money. ಸೊ ಈ ರೀತಿ ನೀವು ಆನ್ಸರ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಬರೆದ್ರೆ ಖಂಡಿತ ನಿಮಗೆ 3 ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ. ಥರ್ಡ್ ಕ್ವೆಶ್ಚನ್ ನೋಡೋಣ. ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್. ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್. ಸೊ ಈ ಒಂದು ಸ್ಟೇಟ್ಮೆಂಟು ಯಾರು ಹೇಳೋದು ಏನಂತ ನಾವು ಮುಂದೆ ನೋಡೋಣ. ಓಕೆನಾ. ಹೂ ಇಸ್ ದ ಸ್ಪೀಕರ್ ಹಿಯರ್? ಯಾರು ಸ್ಪೀಕರು? ಆನ್ಸರ್ನ ನೋಡೋಣ. ದ ಸ್ಪೀಕರ್ ಇಸ್ ಡಾನ್ ಅನ್ಸೆಲ್ಮೋ, ದ ಫಾರ್ಮರ್ ಓನರ್ ಆಫ್ ದ ಲ್ಯಾಂಡ್. ಸೊ ಇಲ್ಲಿ ಯಾರು ಸ್ಪೀಕರು? ಡಾನ್ ಅನ್ಸೆಲ್ಮೋ ಇಸ್ ದ ಸ್ಪೀಕರ್. ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಹೂ ಡು ದ ಟ್ರೀಸ್ ಬಿಲಾಂಗ್ ಟು? ಸೊ ಈ ಟ್ರೀಸು ಯಾರಿಗೆ ಬಿಲಾಂಗ್ ಆಗ್ತಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್, he had planted a tree for every child that was born in Rio and Medio. ಸೊ ಈ ಒಂದು ರಿಯೋ ಅಂಡ್ ಮೀಡಿಯೋಲಿರುವ ಪ್ರತಿಯೊಂದು ಮಗುಗೋಸ್ಕರ ಏನು ಮಾಡ್ತಿದ್ರು? ಒಂದು ಟ್ರೀನ ಪ್ಲಾಂಟ್ ಮಾಡ್ತಿದ್ರು. ಸೊ ಆ ಟ್ರೀ ಬಂದು ಯಾರಿಗೆ ಓನರ್ ಆಗಿದ್ರು? ಆ ಮಕ್ಕಳು ಆ ಟ್ರೀಗೆ ಓನರ್ ಆಗಿದ್ರು ಅಂತ ಇವರು ಹೇಳೋದು ನಾವು ನೋಡ್ತೀವಿ. ಓಕೆನಾ. ಥರ್ಡ್ ಕ್ವೆಶ್ಚನ್, ದ ಒನ್ ವರ್ಡ್ ಫಾರ್ ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ಸ್ ಟ್ರೀಸ್ ಆರ್ ಗ್ರೋನ್ ಇನ್ ದ ಎಕ್ಸ್ಟ್ರಾಕ್ಟ್. ಸೊ ಈ ಒಂದು ಕ್ವೆಶ್ಚನ್ಗೆ ಏನು ಆನ್ಸರ್ ಅಂತ ನಾವು ನೋಡೋಣ. ಆನ್ಸರ್ ಇಸ್ ದ ವರ್ಡ್ ಇಸ್ ಆರ್ಚರ್ಡ್. ಸೊ ಗ್ಲಾಸರಿಯಿಂದ ಈ ಒಂದು ಕ್ವೆಶ್ಚನ್ನ ಕೇಳಿದ್ದಾರೆ. ಓಕೆನಾ. ಸೊ ಈ ರೀತಿ ಅವರು ಕ್ವೆಶ್ಚನ್ಸ್ನ ಕೇಳ್ಬೋದು. ಓಕೆ. ಕೊನೆಗೆ ಫೋರ್ತ್ ಕ್ವೆಶ್ಚನ್ ನೋಡೋಣ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟ್, ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಒಂದು ಕ್ವೆಶ್ಚನ್ಗೆ ಯಾರು ಸ್ಪೀಕರ್ ಅಂತ ಕೇಳಿದ್ದಾರೆ. ಆನ್ಸರ್, ದ ಸ್ಪೀಕರ್ ಇಸ್ ಡಾನ್ ಅನ್ಸೆಲ್ಮೋ. ಸೆಕೆಂಡ್ ಕ್ವೆಶ್ಚನ್, ಹೂ ವಾಸ್ ದಿಸ್ ಸೆಡ್ ಟು? ಸೊ ಈ ಒಂದು ಕ್ವೆಶ್ಚನ್ ಈ ಯಾರಿಗೆ ಹೇಳಿದ್ದಾರೆ? ಈ ಒಂದು ಸ್ಟೇಟ್ಮೆಂಟು ಯಾರಿಗೆ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ನೋಡೋಣ. ಡಾನ್ ಅನ್ಸೆಲ್ಮೋ ಸೇಸ್ ದಿಸ್ ವರ್ಡ್ಸ್ ಟು ದ ಸ್ಟೋರಿ ಟೆಲ್ಲರ್ ಆರ್ ದ ನರೇಟರ್ ಆಫ್ ದ ಸ್ಟೋರಿ. ಥರ್ಡ್ ಕ್ವೆಶ್ಚನ್ ನೋಡೋಣ.
ವೈ ಡಿಡ್ ದ ಸ್ಪೀಕರ್ ಸೇ ದೇ ಆರ್ ನಾಟ್ ಮೈಂಡ್? ಸೊ ಈ ಒಂದು ಸ್ಟೇಟ್ಮೆಂಟು ನಂದಲ್ಲ ಟ್ರೀಸ್ ಅಂತ ಯಾಕೆ ಅವ್ರು ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಆನ್ಸರ್ನ ನೋಡೋಣ. Don Elsenman planted a tree for every child that was born in village, and hence he believed that the trees belonged to the children of Rio and Medio. Therefore he said that the trees did not belong to him. ಸೊ ಈ ರೀತಿ ಅವರು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ನ ಕೇಳ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟು, ಅದನ್ನು ಅವರು ಕೇಳ್ತಾರೆ. ಓಕೆನಾ? ಸೊ ರೈಟ್. ಸೊ ಸ್ಟೂಡೆಂಟ್ಸ್, ವಿಡಿಯೋ ಇಷ್ಟ ಆಯ್ತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಕೆಲವೊಂದು ಚಾಪ್ಟರ್ಗೆ ನಾವು ಕಳ್ಸೋಕ್ಕೆ ರೆಡಿ ಇದ್ದೀವಿ. ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಕ್ವೆಶ್ಚನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ಒಳ್ಳೆ ವಿಡಿಯೋಯಿಂದ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಬಾಯ್, ಟೇಕ್ ಕೇರ್.